ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಕ್ಕರೆ ಕಾಯಿಲೆ ಇದ್ದವರು, ಡಯಾಬಿಟಿಸಿಂದ ಬಳಲ್ತಾ ಇದ್ದವರು ಹಾಸ್ಪಿಟ್ಲಿಗೆ ಬರ್ತಾರೆ. ಡಾಕ್ಟ್ರೇ, ನಾವು ಈ ಆಹಾರ ತಿನ್ಬೋದಾ, ಯಾವ ಆಹಾರ ತಿನ್ನಬೇಕು, ಯಾವ ತಿನ್ನಬಾರ್ದು ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಕೆಲವೊಬ್ಬರು ಗೊಂದಲದಲ್ಲಿರ್ತಾರೆ. ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರ್ದು ಅವ್ರಿಗೆ ಗೊತ್ತಿರಲ್ಲ. ಯಾವ ಆಹಾರ ತಿಂದರೆ ಶುಗರ್ ಎಲ್ಲಿ ಜಾಸ್ತಿ ಆಗಿಬಿಡುತ್ತೋ, ಸಕ್ಕರೆ ಕಾಯಿಲೆ ಎಲ್ಲಿ ಜಾಸ್ತಿ ಆಗಿಬಿಡುತ್ತೋ ಅಂತ ಒಂದು ಆತಂಕ, ಭಯದಲ್ಲಿರ್ತಾರೆ. ಹೀಗೆ ಅವ್ರು ಕೇಳಬೇಕಾದ್ರೆ ಮೊಸರು ತಿನ್ಬೋದಾ ಡಾಕ್ಟ್ರೇ ಅಂತ ಕೆಲವೊಬ್ಬರು ಕೇಳ್ತಾರೆ. ಸಕ್ಕರೆ ಕಾಯಿಲೆ ಇದ್ದವರು, ಡಯಾಬಿಟಿಸಿಂದ ಬಳಲ್ತಾ ಇದ್ದವರು ಮೊಸರನ್ನ ಸೇವನೆ ಮಾಡಬಹುದು. ಯಾಕಂದರೆ ಮೊಸರಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತೀರಾ ಕಡಿಮೆ ಇರ್ತದೆ. ಹಾಗಾಗಿ ಮೊಸರನ್ನು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ತಕ್ಷಣ ಏರೋದಿಲ್ಲ. ಮೊಸರಿನಲ್ಲಿ ಪ್ರೋಟೀನ್ಸ್ ಹಾಗೂ ಕ್ಯಾಲ್ಶಿಯಂ ಅಂಶ ಇರ್ತದೆ. ಯಾವಾಗ ಈ ಪ್ರೋಟೀನ್ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಪ್ರೋಟೀನ್ ಡೈಜೆಷನ್ನು ನಿಧಾನವಾಗಿ ಆಗ್ತದೆ. ಆದ್ದರಿಂದ ದೀರ್ಘಕಾಲ ಜಾಸ್ತಿ ಟೈಮು ಹೊಟ್ಟೆ ತುಂಬದಂಥ ಅನುಭವ ಇರ್ತದೆ. ಬೇಗನೆ ಹೊಟ್ಟೆ ಹಸುವಾಗೋದಿಲ್ಲ. ಜೊತೆಗೆ ಮೊಸರು ಸೇವನೆ ಮಾಡೋದ್ರಿಂದ ತೂಕ ನಿರ್ವಹಣೆ ಆಗುತ್ತೆ, ವೆಯ್ಟ್ ಮೇಂಟೆನೆನ್ಸ್ ಆಗ್ತದೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗ್ತದೆ. ಹೊಟ್ಟೆಯ ಸುತ್ತ ಇರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶವನ್ನು, ಫ್ಯಾಟನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಮೊಸರಿನಲ್ಲಿದೆ. ಹಾಗೂ ಮೊಸರಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಗುಡ್ ಬ್ಯಾಕ್ಟೀರಿಯಾಗಳಿದೆ. ಇದೊಂದು ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡ್ತದೆ. ಇತ್ತೀಚಿನ ಒಂದು ಸಂಶೋಧನೆ, ರಿಸರ್ಚ್ ಪ್ರಕಾರ ಮೊಸರನ್ನು ಸೇವನೆ ಮಾಡೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗ್ತದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆದಾಗ ನಮ್ಮ ಶುಗರ್ ಲೆವೆಲ್ಲು ಕಂಟ್ರೋಲ್ ಮಾಡೋಕ್ಕೆ ಒಂದು ಸಹಕಾರಿಯಾಗಿದೆ. ಆದ್ದರಿಂದ ಈ ಮೊಸರಿನಲ್ಲಿ ಇಷ್ಟೆಲ್ಲ ಒಂದು ಗುಣಗಳಿದೆ. ಇದನ್ನು ಸಕ್ಕರೆ ಕಾಯಿಲೆ ಇದ್ದಂಥವ್ರು ಸೇವನೆ ಮಾಡ್ಬೋದು. ಹಾಗಾದರೆ ಸಕ್ಕರೆ ಕಾಯಿಲೆ ಇದ್ದವ್ರು ಸೇವನೆ ಮಾಡ್ಬೋದು ಅಂತಂದ್ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಮೊಸರನ್ನು ಸಕ್ಕರೆ ಎರಡು ಮಿಕ್ಸ್ ಮಾಡಿ ಸೇವನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಡಯಾಬಿಟಿಸ್ ಇರ್ತಕ್ಕಂಥವ್ರು ಸಕ್ಕರೆಯನ್ನು ಮೊಸರಿನ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡಬಾರ್ದು. ಈ ಥರ ಸೇವನೆ ಮಾಡಿದಾಗ ಕೊಲೆಸ್ಟ್ರಾಲು ಜಾಸ್ತಿ ಆಗ್ತದೆ, ಶುಗರ್ ಲೆವೆಲ್ಲು ಜಾಸ್ತಿ ಆಗ್ತದೆ, ಹಾಗೂ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಹಾಗಾದರೆ ಸಕ್ಕರೆ ಕಾಯಿಲೆ ಇದ್ದವರು ಮೊಸರನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತಂದರೆ, ಮೊಸರಿನ ಜೊತೆಗೆ ಒಂದು ಚಿಟಿಕೆ ದಾಲ್ಚಿನ್ನಿ ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರ್ತದೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೊಸರಿನ ಮಹತ್ವ, ಮೊಸರನ್ನು ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.